ದೌರ್ಜನ್ಯಗಳು ಮತ್ತು ದಲಿತರು ವಾಸಿಸುವ ಸ್ಥಳವನ್ನು ಒಕ್ಕಲೆಬ್ಬಿಸುವ ಒಂದು ಷಡ್ಯಂತ್ರ ನಡೀತಾ ಬಂದಿರುತ್ತದೆ. ಈ ಒಂದು ಉದಾಹರಣೆಗೆ ಅಂದ್ಯಾಳ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂದ್ಯಾಳ ಗ್ರಾಮದಲ್ಲಿ ಸುಮಾರು 25ರಿಂದ 30 ದಲಿತ ಕುಟುಂಬಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲ ನಿರ್ಗತಿಕರು ಸುಮಾರು 45-50 ವರ್ಷಗಳಿಂದ ವಾಸ ಮಾಡ್ತಾ ಬಂದಿರ್ತಾರೆ. ಈ ಒಂದು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಮತ್ತು ಇತರರು ಸೇರಿಕೊಂಡು ಆ ಒಂದು ಕುಟುಂಬವನ್ನು, ಬಡ ಕುಟುಂಬವನ್ನು ಒಕ್ಕಲೆಬ್ಬಿಸುವ ದೃಷ್ಟಿಯಿಂದ ಅದನ್ನು ಬಲವಂತವಾಗಿ JCB ಮುಖಾಂತರ, ಇಕಾಚಿ ಮುಖಾಂತರ ಅವನ್ನು ತೆರವುಗೊಳಿಸುವಂಥ ಕಾರ್ಯ ಮಾಡ್ತಿರುವುದು ದುರಾದೃಷ್ಟಕರ ಸಂಗತಿ. ಯಾಕಂದರೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಹೇಳುವಂತಿಲ್ಲ, ಅದು ಅವರು ಸ್ವತ್ತಾಗಿತ್ತಂತಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಆ ಪಾಲನೆ ಮಾಡದೇ ಕಾನೂನಿನ ಅರಿವು ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಈ ಪಂಚಾಯತಿ ವ್ಯಾಪ್ತಿ ಆಡಳಿತ ಮಂಡಳಿ ಮತ್ತು ಪಂಚಾಯತ್ ಅಧಿಕಾರಿಗಳು ಅದನ್ನು ಮರೆಮಾಚಿ ಅವಿಜ್ಞಾನಿಕವಾಗಿ ಆ ಒಂದು ತೆರವು ಮಾಡುವಂಥ ಕಾರ್ಯದಲ್ಲಿ ಮುಂದೊಡ್ಡಿ ದಲಿತರ ಮೇಲೆ ಕಿರುಕುಳ ನೀಡುವಂಥ ವ್ಯವಸ್ಥೆ ಮಾಡಿರೋ ದುರಾದೃಷ್ಟಕರ ಸಂಗತಿ. ಅದೇ ಪಕ್ಕದಲ್ಲಿರ್ತಕ್ಕಂಥ ಅಲ್ಲೇ ಒಂದು ಅಂಗನವಾಡಿ ಶಾಲೆ ಇದೆ. ಆ ಮಕ್ಕಳೆಲ್ಲ ಓದ್ತಿರ್ತಕ್ಕಂಥ ಶಾಲೆಯನ್ನು ದೌರ್ಜನ್ಯದಿಂದ ಅದನ್ನು ಒಡೆದು ಬೀಳಿಸಿದ್ದಾರೆ. ಇಂಥ ಒಂದು ದುರ್ಘಟನೆ ಒಂದು ಖಂಡನೀಯವಾಗಿರ್ತಕ್ಕಂಥದ್ದು. ಯಾಕಂದರೆ ಮನುಷ್ಯರನ್ನು ಪ್ರೀತಿಸುವ ವ್ಯವಸ್ಥೆ ಒಳಗೆ ಮನುಷ್ಯರನ್ನೇ ದ್ವೇಷಿಸುವಂಥ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಇದ್ದರೆ ದಲಿತರು ಹಿಂದುಳಿದವರು ಎಲ್ಲಿಗೆ ಹೋಗ್ಬೇಕು? ಇದೆಲ್ಲ ಒಂದು ಷಡ್ಯಂತ್ರ. ಇದರ ನಾವು ರೂಪುಗೊಂಡಿರ್ತಕ್ಕಂಥ ಇಂಥ ಒಂದು ದುರ್ಘಟನೆ ಇವ್ರನ್ನ ಬೆಳಗ್ಗೆ ರಾತ್ರಿ ಆದರೂ ಕೂಡ ಕಿರುಕುಳ ನೀಡುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು. ನಾನು ಈ ಸಂದೇಶದ ಮೂಲಕ ಒಂದು ಮಾಧ್ಯಮ ಗೋಷ್ಠಿ ಮೂಲಕ ನಾನು ಮನವಿ ಮಾಡಿಕೊಳ್ತೀನಿ. ನೀವೇನಾದರೂ ಈ ದೌರ್ಜನ್ಯವನ್ನು ದಲಿತರ ಮೇಲೆ ಏನಾದರೂ ಪ್ರಯೋಗ ಮಾಡಿದರೆ ನಿಮ್ಮ ಮೇಲೆ ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು 1989 3/1 3/11 ಪ್ರಕಾರ ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲಾಗುವುದು. ಆದಾದ್ರಿಂದ ನೀವು ಇಲ್ಲಿಗೆ ಕೈ ಬಿಟ್ಕೊಂಡು ಅವರಿಗೆ ವಾಸಿಸುವ ಜಾಗಕ್ಕೆ ಅನುಕೂಲ ಮಾಡಿಕೊಟ್ಟು ಸುಸೂತ್ರವಾಗಿದ್ದರೆ ತುಂಬ ಚೆನ್ನಾಗಿರ್ತದೆ. ಇಲ್ಲ ಅನ್ನಪ್ಪ ಅಂದರೆ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡುವಂಥ ವ್ಯವಸ್ಥೆ ಕೂಡ ಇದೆ. ಈ ಒಂದು ವಿಷಯವನ್ನು ಮನಗಂಡು ನಾನು ಈ ಪ್ರಕರಣವನ್ನು ಕರ್ನಾಟಕ ಹೈಕೋರ್ಟಿನಲ್ಲಿ ಇವರು ಸಾಕಷ್ಟು ಬಾರಿ ಇವರು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಹರಾಸ್ಮೆಂಟ್ ಮಾಡಿಬಿಟ್ರು. ಆ ಒಂದು ನೋಟಿಸಿನ ಒಂದು ಎಂಡೋಸ್ಮೆಂಟ್ ಕೊಡಲಾರ್ದೇ ಕಿರುಕುಳ ಕೊಟ್ಟರು. ಆವಾಗ ಕೆಲವು ದಾಖಲೆಗಳ ಮುಖಾಂತರ ನಮ್ಮ ಮಗನಾಗಿರ್ತಕ್ಕಂಥ ಮೋಹನ್ ಕುಮಾರ್ ದಾನಪ್ಪ ಮತ್ತು ಇನ್ನೊಬ್ಬ ಮಗನಾಗಿರ್ತಕ್ಕಂಥ ಮೋಹನ್ ಕುಮಾರ್ ದಾನಪ್ಪ ಕೇಂದ್ರ ಸರ್ಕಾರಿ ವಕೀಲರು, ಕರ್ನಾಟಕ ಸರ್ಕಾರ ಬೆಂಗಳೂರು, ಮತ್ತು ಮನೋಜ್ ಕುಮಾರ್ ದಾನಪ್ಪ ವಕೀಲರು, ಇವರ ಒಂದು ಸಂಯುಕ್ತ ಇದರಲ್ಲಿ ಹೇಗಾದರೂ ಮಾಡಿ ಇವ್ರಿಗೆ ನ್ಯಾಯ ಕೊಡಿಸ್ಬೇಕನ್ನೋ ದೃಷ್ಟಿಯಿಂದ ನಾನು ಇವರಲ್ಲಿ ಒಂದು ಮನವಿ ಮಾಡಿದಾಗ ಆವಾಗ ಈ ಪ್ರಕರಣದ ಕುರಿತು